ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಒಂದು ಪಿನಾಕ ಮಿಸೈಲ್ ಬಗ್ಗೆ ಇದೆ. ಇಟ್ ಈಸ್ ಅ ಎಕ್ಸ್ಟೆಂಡೆಡ್ ರೇಂಜ್ ಆಫ್ ಪಿನಾಕ ಮಿಸೈಲ್. ನ್ಯೂಸ್ ಏನು ಅಂದರೆ, ಸಕ್ಸಸ್ಫುಲ್ ಟೆಸ್ಟ್ ಆಫ್ ಪಿನಾಕ ಎಕ್ಸ್ಟೆಂಡೆಡ್ ರೇಂಜ್ ಮಲ್ಟಿ ಬ್ಯಾರೆಲ್ ರಾಕೆಟ್ ಲಾಂಚರ್ ಸಿಸ್ಟಮ್. ಮಲ್ಟಿ ಬ್ಯಾರೆಲ್ ರಾಕೆಟ್ ಲಾಂಚರ್ ಸಿಸ್ಟಮ್ ಅಂದರೆ ಈ ರಾಕೆಟನ್ನು ಅಥವಾ ಮಿಸೈಲನ್ನು ಲಾಂಚ್ ಮಾಡೋದಕ್ಕೆ ಬ್ಯಾರೆಲ್ಗಳೇನಿರ್ತವೆ, ಒಂದು ಕುಳಿಗಳೇನಿರ್ತವೆ, ಅವು ಒಂದಕ್ಕಿಂತ ಜಾಸ್ತಿ ಇರುತ್ತವೆ ಒಂದು ಇನ್ಸ್ಟ್ರೂಮೆಂಟ್ನಲ್ಲಿ. ಇದನ್ನು ಮಲ್ಟಿ ಬ್ಯಾರೆಲ್ ರಾಕೆಟ್ ಲಾಂಚರ್ ಸಿಸ್ಟಮ್ ಅಂತ ಅಂತಾರೆ. ಆ್ಯಂಡ್ ಏರಿಯಾ ಡಿನಯಲ್ ಮ್ಯುನಿಷನ್ ಆ್ಯಂಡ್ ಇಂಡಿಜಿನಿಯಸ್ಲಿ ಡೆವಲಪ್ಡ್ ಫ್ಯೂಸಸ್ ಹ್ಯಾವ್ ಬೀನ್ ಕ್ಯಾರಿಡ್ ಔಟ್ ಆಟ್ ವೇರಿಯಸ್ ಟೆಸ್ಟ್ ರೇಂಜಸ್. ಹಲವಾರು ಟೆಸ್ಟ್ ರೇಂಜ್ಗಳಲ್ಲಿ ಈ ಒಂದು ದೇಶೀಯವಾಗಿ ಡೆವಲಪ್ ಮಾಡಿದಂಥ ಏರಿಯಲ್ ಡಿನಯಲ್ ಮ್ಯುನಿಷನ್ ಅನ್ನೋ ಟೆಕ್ನಾಲಜಿ ಪ್ಲಸ್ ಈ ಫ್ಯೂಸಸ್ಗಳನ್ನು ಮಿಸೈಲ್ನಲ್ಲಿ ಟೆಸ್ಟ್ ಮಾಡಲಾಯಿತು. ಪಿನಾಕ ಎಕ್ಸ್ಟೆಂಡೆಡ್ ರೇಂಜ್ ಮಿಸೈಲ್ ಏನಿದೆ ಇದರ ಬಗ್ಗೆ ತಿಳ್ಕೊಳ್ಳೋದಾದರೆ, ಆಲ್ರೆಡಿ ಡಿಸ್ಕಸ್ ಮಾಡಿದಾಗೆ ಇದೊಂದು ಮಲ್ಟಿ ಬ್ಯಾರೆಲ್ ರಾಕೆಟ್ ಲಾಂಚರ್ ಸಿಸ್ಟಮ್ ವಿಚ್ ವಾಸ್ ಸಕ್ಸಸ್ಫುಲಿ ಟೆಸ್ಟೆಡ್ ಆಟ್ ಪೋಖ್ರನ್ ರೇಂಜ್. ಪೋಖ್ರನ್ ರೇಂಜ್ ಏನಿದೆ ರಾಜಸ್ಥಾನದ ಪೋಖ್ರನ್ ಅನ್ನೋ ಒಂದು ಪ್ರದೇಶದಲ್ಲಿ ಇದನ್ನು ಟೆಸ್ಟ್ ಮಾಡಲಾಯಿತು. ಇಟ್ ಈಸ್ ಅ ಅಪ್ಗ್ರೇಡೆಡ್ ವರ್ಷನ್ ಆಫ್ ಅರ್ಲಿಯರ್ ಪಿನಾಕ ವರ್ಷನ್. ಇದಕ್ಕಿಂತ ಮುಂಚೆ ಇರುವಂತಹ ಒಂದು ಪಿನಾಕ ಮಿಸೈಲ್ ವರ್ಷನ್ ಏನಿತ್ತು ಅದರ ಒಂದು ಅಪ್ಡೇಟೆಡ್ ಒಂದು ಮಿಸೈಲ್ ಆಗಿದೆ. ಇಟ್ ಹ್ಯಾಸ್ ಬೀನ್ ಇನ್ ದ ಸರ್ವಿಸ್ ವಿತ್ ಆರ್ಮಿ, ಇಂಡಿಯನ್ ಆರ್ಮಿ ಫಾರ್ ಲಾಸ್ಟ್ ಡಿಕೆಡ್. ಕಳೆದ ಒಂದು 10 ವರ್ಷಗಳಿಂದ ಈ ಒಂದು ಮಿಸೈಲ್ ಏನಿದೆ ಭಾರತದ ಒಂದು ಸೈನ್ಯದ ಜೊತೆ ಆಪರೇಷನ್ನಲ್ಲಿ ಭಾಗವಹಿಸ್ತಾ ಇದೆ. ಈ ಒಂದು ಎಕ್ಸ್ಟೆಂಡೆಡ್ ರೇಂಜ್ ಪಿನಾಕ ಮಿಸೈಲನ್ನು ಟೆಸ್ಟ್ ಮಾಡುವುದಕ್ಕೆ ಹಲವಾರು ಸಂಸ್ಥೆಗಳು ಭಾಗಿಯಾಗಿದ್ದವು. ಅದರಲ್ಲಿ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO, ಆರ್ಮಾಮೆಂಟ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ARDE, ಇದು ಪುಣೆಯಲ್ಲಿದೆ, ಮತ್ತು ಹೈ ಎನರ್ಜಿ ಮಟೀರಿಯಲ್ಸ್ ರಿಸರ್ಚ್ ಲ್ಯಾಬೊರೇಟರಿ, ಇದು ಕೂಡ ಪುಣೆಯಲ್ಲಿದೆ. ಈ ಒಂದು ಸಂಸ್ಥೆಗಳು ಸಹಭಾಗಿತ್ವದಲ್ಲಿ ಈ ಒಂದು ಮಿಸೈಲನ್ನು ಟೆಸ್ಟ್ ಮಾಡಲಾಯಿತು ಅಥವಾ ಡೆವಲಪ್ ಮಾಡಲಾಗಿತ್ತು. ಅದನ್ನು ಈಗ ಪೋಖ್ರನ್ನಲ್ಲಿ ಟೆಸ್ಟ್ ಫೈರ್ ಮಾಡಲಾಗಿದೆ. ಇನ್ನು ಈ ಏರಿಯಲ್ ಡಿನಯಲ್ ಮ್ಯುನಿಷನ್ ADM ಒಂದು ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಳೋದಾದರೆ, ದಿಸ್ ಈಸ್ ಅ ವೇರಿಯಂಟ್ ಆಫ್ ಮ್ಯುನಿಷನ್. ಈ ಯುದ್ಧ ಸಾಮಗ್ರಿಯ ಒಂದು ವೇರಿಯಂಟ್ ಆಗಿದ್ದು ಇದನ್ನು ಪುಣೆಯ ARDE ಅವರು ಡಿಸೈನ್ ಮಾಡಿದ್ದು. ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಏನಿದೆ ಇದು ಭಾರತದಲ್ಲೇ ಈ ಒಂದು ಟೆಕ್ನಾಲಜಿ ಟ್ರಾನ್ಸ್ಫರ್ ಅನ್ನೋ ಒಂದು ಪಾರ್ಟ್ನರ್ಶಿಪ್ ಅಡಿಯಲ್ಲಿ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಲಾಗಿದೆ. ಮತ್ತು ಆಗಲೇ ನಾವು ಕಾಂಟೆಕ್ಸ್ಟ್ನಲ್ಲಿ ಓದಿದ ಹಾಗೆ ಇಂಡಿಜಿನಿಯಸ್ ದೇಶೀಯವಾಗಿ ಒಂದು ಡೆವಲಪ್ ಮಾಡಿದ ಫ್ಯೂಸ್ಗಳೇನಿದ್ದಾವೆ ಈ ಪುಣೆಯ ARDEಯಲ್ಲಿ ಡೆವಲಪ್ ಮಾಡಲಾಗಿದೆ. ಮತ್ತು ಈ ಪಿನಾಕನಲ್ಲಿ ಮೊದಲು ಉಪಯೋಗಿಸಲಾಗುತ್ತಿದ್ದ ಇಂಪೋರ್ಟೆಡ್ ಫ್ಯೂಸಸ್ಗಳೇನಿದ್ದವು ಅವನ್ನು ಇವು ರಿಪ್ಲೇಸ್ ಮಾಡ್ತಾವೆ ಅಂತ. ಸೊ ದಿಸ್ ವಾಸ್ ಅಬೌಟ್ ಎಕ್ಸ್ಟೆಂಡೆಡ್ ರೇಂಜ್ ಪಿನಾಕ ಮಿಸೈಲ್ ಆ್ಯಂಡ್ ಆಲ್ಸೋ ದ ಟೆಕ್ನಾಲಜಿ ವಿಚ್ ಈಸ್ ಬಿಲ್ಟ್ indigenously, the aerial denial munition and the fuses which are going to be used in the new version of Pinaka missile. ನಮ್ಮ ಮುಂದಿನ ಆರ್ಟಿಕಲ್ ರಾಮಾನುಜನ್ ಪ್ರೈಸ್ ಬಗ್ಗೆ ಇದೆ. ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಇನ್ ಕೋಲ್ಕತ್ತಾ, ಈ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ಕೆಲಸ ಮಾಡುತ್ತಿದ್ದಂಥ ಗಣಿತ ತಜ್ಞೆಯಾದ ಪ್ರೊಫೆಸರ್ ನೀನಾ ಗುಪ್ತಾ ಅವರಿಗೆ 2021 DST ICTP IMU ರಾಮಾನುಜನ್ ಪ್ರೈಸನ್ನು ಯಂಗ್ ಮ್ಯಾಥಮೆಟಿಷಿಯನ್ ಅನ್ನೋ ಒಂದು ಕ್ಯಾಟಗರಿಯಲ್ಲಿ ಈ ಒಂದು ರಾಮಾನುಜನ್ ಪ್ರೈಸನ್ನು ನೀಡಲಾಗಿದೆ. ದಿಸ್ ಈಸ್ ಅಬೌಟ್ ಕಾಂಟೆಕ್ಸ್ಟ್. ಇನ್ನು ಈ ನೀನಾ ಗುಪ್ತಾ ಅವರ ಬಗ್ಗೆ ತಿಳ್ಕೊಳ್ಳೋದಾದರೆ, ದ ಅವಾರ್ಡ್ ಈಸ್ ಫಾರ್ ಹರ್ ಔಟ್ಸ್ಟ್ಯಾಂಡಿಂಗ್ ವರ್ಕ್ ಇನ್ ಅಫೈನ್ ಅಲ್ಜಿಬ್ರಾಯಿಕ್ ಜಾಮೆಟ್ರಿ ಆ್ಯಂಡ್ ಕ್ಯುಮ್ಯುಟೇಟಿವ್ ಅಲ್ಜಿಬ್ರಾ. ಅಫೈನ್ ಬೀಜಗಣಿತದ ಒಂದು ಭಾಗವಾದ ರೇಖಾಗಣಿತದ ಭಾಗವಾಗಿ ಮತ್ತು ಪರಿವರ್ತಕ ಬೀಜಗಣಿತ ಇದರಲ್ಲಿ ಮಾಡಿರುವ ಒಂದು ಉನ್ನತವಾದ ಒಂದು ಕಾರ್ಯಕ್ಕೆ ಇವರಿಗೆ ಒಂದು ಅವಾರ್ಡ್ ಸಂದಿದೆ. ಶಿ ಈಸ್ ಅ ಥರ್ಡ್ ವುಮನ್ ಟು ರಿಸೀವ್ ದಿಸ್ ರಾಮಾನುಜನ್ ಪ್ರೈಸ್. ಇವರು ಈ ರಾಮಾನುಜನ್ ಪ್ರೈಸನ್ನು ಪಡೆಯುತ್ತಿರುವಂಥ ಒಬ್ಬ 3ನೇ ಮಹಿಳೆಯಾಗಿದ್ದಾರೆ. ಇನ್ನು ಈ ರಾಮಾನುಜನ್ ಪ್ರೈಸ್ ಬಗ್ಗೆ ತಿಳ್ಕೊಳ್ಳೋದಾದರೆ, ದಿಸ್ ಅವಾರ್ಡ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್ ಇನ್ 2005. 2005ರಲ್ಲಿ ಇದನ್ನು ಕೊಡಲು ಸ್ಟಾರ್ಟ್ ಮಾಡಲಾಯಿತು. ಈ ಒಂದು ಪ್ರೈಸ್ ಏನಿದೆ ಈ ಹಲವಾರು ಸಂಸ್ಥೆಗಳ ಒಂದು ಸಹಭಾಗಿತ್ವದಲ್ಲಿ ಇದನ್ನು ಪ್ರೈಸನ್ನು ನೀಡಲಾಗ್ತದೆ. ಆ ಒಂದು ಸಂಸ್ಥೆಗಳು ಅಂದರೆ ಅಬ್ದುಲ್ ಸಲಾಂ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಥಿಯರಾಟಿಕಲ್ ಫಿಸಿಕ್ಸ್ ICTP,
ವಿತ್ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಇಂಟರ್ನ್ಯಾಷನಲ್ ಮ್ಯಾಥಮೆಟಿಕಲ್ ಯೂನಿಯನ್ IMU, ಈ ಒಂದು ಸಂಸ್ಥೆಗಳು ಈ ರಾಮಾನುಜನ್ ಪ್ರೈಸನ್ನು ನೀಡುತ್ತವೆ. ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದಂತೂ ಅಂದರೆ ಆ ವರ್ಷದ ಪ್ರೈಸ್ ಏನು ಕೊಡ್ತಾ ಇರ್ತಾರೆ, ಆ ವರ್ಷದ 31ನೇ ಡಿಸೆಂಬರ್ವರೆಗೆ 45 ವರ್ಷ ಅಥವಾ ಅದಕ್ಕಿಂತ ಕಡಿಮೆ ಇರುವ ಒಂದು ವಯಸ್ಸಿನವರಿಗೆ ಈ ಒಂದು ಪ್ರೈಸನ್ನು ನೀಡಲಾಗ್ತದೆ. ಮತ್ತು ದಿಸ್ DST ICTP IMU ರಾಮಾನುಜನ್ ಪ್ರೈಸ್ ಕಮಿಟಿ ಕಂಪೋಸ್ಡ್ ಆಫ್ ಅ ಎಮಿನೆಂಟ್ ಮ್ಯಾಥಮೆಟಿಷಿಯನ್ ಫ್ರಮ್ ಅರೌಂಡ್ ದ ವರ್ಲ್ಡ್. ಈ ಒಂದು ಜೂರಿ ಮೆಂಬರ್ ಅಥವಾ ಒಂದು ಸೆಲೆಕ್ಷನ್ ಕಮಿಟಿ ಏನಿರುತ್ತೆ ಅದು ಪೂರ್ತಿ ಒಂದು ಜಗತ್ತಿನಾದ್ಯಂತ ಇರುವ ಒಂದು ಗಣಿತ ತಜ್ಞರಿಂದ ಈ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಲಾಗಿರುತ್ತೆ. ನಮ್ಮ ಮುಂದಿನ ಆರ್ಟಿಕಲ್ ಸೂಪರ್ಸಾನಿಕ್ ಮಿಸೈಲ್ ಅಸಿಸ್ಟೆಡ್ ರಿಲೀಸ್ ಆಫ್ ಟೋರ್ಪೆಡೋ, ಸ್ಮಾರ್ಟ್ ಬಗ್ಗೆ ಇದೆ. ಇದು ಒಂದು ಮಿಸೈಲ್ ಸಿಸ್ಟಮ್ ಆಗಿದ್ದು ನ್ಯೂಸ್ ಏನು ಅಂದರೆ ರೀಸೆಂಟ್ಲಿ ದ DRDO ಹ್ಯಾಸ್ ಲಾಂಚ್ಡ್ or successfully test fired a long range supersonic missile assisted torpedo off the coast of Balasore in Odisha. ಈ ಒಡಿಶಾದ ಬಾಲಾಸೋರ್ನಲ್ಲಿ ಸೂಪರ್ಸೋನಿಕ್ ಮಿಸೈಲ್ ಅಸಿಸ್ಟೆಡ್ ಟಾರ್ಪೆಡೋ ಈ ಒಂದು ಮಿಸೈಲನ್ನು ಟೆಸ್ಟ್ ಫೈರ್ ಮಾಡಿತು ಅಂತ. ಇದನ್ನು ಟೆಸ್ಟ್ ಫೈರ್ ಮಾಡಿದ್ದು ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಈ ಸೂಪರ್ಸೋನಿಕ್ ಅಂತಂದರೆ ಶಬ್ದಕ್ಕಿಂತ ವೇಗವಾಗಿ ಚಲಿಸುವಂಥ ಒಂದು ಮಿಸೈಲ್ ಆಗಿದೆ. ಇನ್ನು ಈ ಸ್ಮಾರ್ಟ್ ಮಿಸೈಲ್ ಬಗ್ಗೆ ತಿಳ್ಕೊಳ್ಳೋದಾದರೆ ದ ಸಿಸ್ಟಮ್ ಹ್ಯಾಸ್ ಬಿನ್ ಡಿಸೈನ್ ಟು ಎನ್ಹ್ಯಾನ್ಸ್ ಆ್ಯಂಟಿ ಸಬ್ಮರೈನ್ ವಾರ್ಫೇರ್ ಕೆಪಬಿಲಿಟಿ ಫಾರ್ ಬಿಯಾಂಡ್ ದ ಕನ್ವೆನ್ಷನಲ್ ರೇಂಜ್ ಆಫ್ ದ ಟೋರ್ಪೆಡೋ. ಈ ಟೋರ್ಪೆಡೋವನ್ನು ಜಲಾಂತರ್ಗಾಮಿ ವಿರೋಧಿ ಯುದ್ಧ ಸಾಮರ್ಥ್ಯವನ್ನು ಈ ಸ್ಮಾರ್ಟ್ ಅನ್ನೋ ಸಿಸ್ಟಮ್ ಅಥವಾ ಈ ಟೋರ್ಪೆಡೋ ಸಿಸ್ಟಮ್ ಹೊಂದಿದೆ. ದಿಸ್ ಈಸ್ ಅ ನೆಕ್ಸ್ಟ್ ಜನರೇಷನ್ ಮಿಸೈಲ್. ಇದು ಒಂದು ನೆಕ್ಸ್ಟ್ ಜನರೇಷನ್ ಮಿಸೈಲ್ ಆಗಿದ್ದು ಈ ಟಾರ್ಪೆಡೋ ಡೆಲಿವರಿ ಸಿಸ್ಟಮ್ನಲ್ಲಿ ಅಳವಡಿಸಲಾಗಿದೆ. ಇಟ್ ವಾಸ್ ಅ ಟೆಕ್ಸ್ಟ್ ಬುಕ್ ಲಾಂಚ್ ವೇರ್ ದ ಎಂಟೈರ್ ಟ್ರಾಜೆಕ್ಟರಿ ವಾಸ್ ಮಾನಿಟರ್ಡ್ ಬೈ ದ ಎಲೆಕ್ಟ್ರೋ-ಆಪ್ಟಿಕ್ ಟೆಲಿಮೆಟ್ರಿ ಸಿಸ್ಟಮ್, ವೇರಿಯಸ್ ರೇಂಜ್ ರೆಡಾರ್ಸ್ ಇನ್ಕ್ಲೂಡಿಂಗ್ ದ ಡೌನ್ ರೇಂಜ್ ಇನ್ಸ್ಟ್ರುಮೆಂಟೇಷನ್ ಆ್ಯಂಡ್ ಡೌನ್ ರೇಂಜ್ ಶಿಪ್ಸ್. ಈ ಟೆಕ್ಸ್ಟ್ ಬುಕ್ ಲಾಂಚ್ ಅಂತಂದರೆ ಯಾವುದೇ ಸಮಸ್ಯೆಗಳನ್ನು ಈ ಒಂದು ಟೆಸ್ಟ್ ಫೈರ್ ಏನು ಮಾಡಿದ್ರು ಅದರಲ್ಲಿ ಆಗಿರಲಿಲ್ಲ ಅಂತ. ಅಂದರೆ ಆ್ಯಸ್ ಪರ್ ಪ್ಲ್ಯಾನ್ ಈ ಒಂದು ಟೆಸ್ಟನ್ನು ಲಾಂಚ್ ಮಾಡಲಾಯಿತು. ಇದರಲ್ಲಿ ಸಾಕಷ್ಟು ಟೆಕ್ನಾಲಜಿಗಳು ಅಂದರೆ ಎಲೆಕ್ಟ್ರೋ-ಆಪ್ಟಿಕ್ ಟೆಲಿಮೆಟ್ರಿ ಸಿಸ್ಟಮ್ ಆಗಿರ್ಬೋದು, ರೇಡಾರ್ ಸಿಸ್ಟಮ್ ಆಗಿರ್ಬೋದು, ಈ ಡೌನ್ ರೇಂಜ್ ಇನ್ಸ್ಟ್ರುಮೆಂಟೇಷನ್, ಡೌನ್ ರೇಂಜ್ ಶಿಪ್ಸ್ನಲ್ಲಿ ಈ ಒಂದು ಟೆಸ್ಟ್ ಫೈರನ್ನು ಮಾನಿಟರ್ ಮಾಡಲಾಗಿತ್ತು. ದ ಮಿಸೈಲ್ ಕ್ಯಾರಿಡ್ ಟೋರ್ಪೆಡೋ, ಪ್ಯಾರಾಶೂಟ್ ಡೆಲಿವರಿ ಸಿಸ್ಟಮ್ ಆ್ಯಂಡ್ ರಿಲೀಸ್ ಮೆಕ್ಯಾನಿಸಮ್. ಈ 3 ಸಿಸ್ಟಮ್ಗಳನ್ನು ಈ ಒಂದು ಮಿಸೈಲ್ನಲ್ಲಿ ಟೆಸ್ಟ್ನಲ್ಲಿ ಕ್ಯಾರಿ ಮಾಡಲಾಯಿತು. ದ ಸ್ಮಾರ್ಟ್ ಸಿಸ್ಟಮ್ ವಿಲ್ ಹೆಲ್ಪ್ ಇಂಡಿಯಾ ಎನ್ಹ್ಯಾನ್ಸ್ ಇಟ್ಸ್ ಆ್ಯಂಟಿ ಸಬ್ಮರೀನ್ ವಾರ್ಫೇರ್ ಕ್ಯಾಪಬಿಲಿಟಿ. ಈ ಸ್ಮಾರ್ಟ್ ಸಿಸ್ಟಮ್ ಏನಿದೆ ಭಾರತದ ಒಂದು ಜಲಾಂತರ್ಗಾಮಿ ವಿರೋಧಿಯಾದ ಒಂದು ಯುದ್ಧದ ಸಾಮರ್ಥ್ಯವನ್ನು ಹೆಚ್ಚಿಸಲಿದೆ ಅಂತ ಹೇಳಲಾಗ್ತಾ ಇದೆ. ನಮ್ಮ ಮುಂದಿನ ಆರ್ಟಿಕಲ್ ಸಂಪನ್ ಪ್ರಾಜೆಕ್ಟ್ ಬಗ್ಗೆ ಇದೆ. Over 1 lakh people get pensions directly into their bank accounts through the Sampan project. 1 ಲಕ್ಷಕ್ಕಿಂತ ಜಾಸ್ತಿ ಜನ ಪಿಂಚಣಿ ಪಡೆಯುವಂಥ ವ್ಯಕ್ತಿಗಳೇನಿದ್ದಾರೆ ಅವರಿಗೆ ಒಂದು ಡೈರೆಕ್ಟ್ಲಿ ಈ ಒಂದು ಪಿಂಚಣಿಯನ್ನು ಹಾಕಲಾಯಿತು ಈ ಸಂಪನ್ ಪ್ರಾಜೆಕ್ಟ್ ಅಡಿಯಲ್ಲಿ ಅಂತ ನ್ಯೂಸ್ ಇದೆ. ಈ ಸಂಪನ್ ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇಟ್ ವಾಸ್ ಲಾಂಚ್ಡ್ ಇನ್ 2018. 2018ರಲ್ಲಿ ಈ ಒಂದು ಪ್ರಾಜೆಕ್ಟನ್ನು ಲಾಂಚ್ ಮಾಡಲಾಗಿತ್ತು. It is a seamless online pension processing and payment system for Department of Telecommunication pensioners. ಈ ದೂರ ಸಂಪರ್ಕ ಇಲಾಖೆಯ ಒಂದು ಪಿಂಚಣಿದಾರರೇನಿರ್ತಾರೆ, ಪಿಂಚಣಿ ಪಡೆಯುವಂಥವರು, ಅವರಿಗೆ ಆನ್ಲೈನ್ ಪೆನ್ಷನ್ನ ಪ್ರೊವೈಡ್ ಮಾಡೋದಕ್ಕೆ ಈ ಒಂದು ಪ್ರಾಜೆಕ್ಟನ್ನು ಲಾಂಚ್ ಮಾಡಲಾಗಿತ್ತು. It has helped the department in the faster settlement of pension cases, improved reconciliation, auditing and ease of accounting. ಈ ಒಂದು ಸಂಪನ್ ಪ್ರಾಜೆಕ್ಟ್ ಏನಿದೆ ಇದು ಈ ಡಿಪಾರ್ಟ್ಮೆಂಟ್ನ ಪಿಂಚಣಿದಾರರಿಗೆ ಸಾಕಷ್ಟು ಶೀಘ್ರಗತಿಯಲ್ಲಿ ಈ ಪೆನ್ಷನನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಮತ್ತು ರೀಕನ್ಸಿಲಿಯೇಷನ್ ಆಡಿಟಿಂಗ್ ಮಾಡೋದಕ್ಕೆ ಕೂಡ ಈ ಪ್ರಾಜೆಕ್ಟ್ ಸಹಾಯ ಮಾಡಿದೆ ಅಂತ ಹೇಳಲಾಗ್ತಾ ಇದೆ.
So this is about Sampan project, which is a online pension processing payment system for Department of Telecommunication pensioners. So this was all about today's articles. ಈಗ ಕ್ವಿಕ್ ರಿವಿಷನ್ ಮಾಡಿಬಿಡೋಣ. ಕೆಳಗಡೆ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಕೊಡಲಾಗಿದೆ. ಈ ಸ್ಟೇಟ್ಮೆಂಟ್ಗಳನ್ನು ನೋಡಿ ಟ್ರೂ ಫಾಲ್ಸ್ ಅಥವಾ ಸರಿ ಅಥವಾ ತಪ್ಪು ಅಂತ ಗುರುತಿಸಬೇಕು. ಫಸ್ಟ್ ಸ್ಟೇಟ್ಮೆಂಟ್, ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 51A ಬ್ರಾಕೆಟ್ G and Article 48A mentioned about conservation of environment, forest and wildlife. ನಮ್ಮ ಪಾರ್ಟ್ 1 ಫಸ್ಟ್ ಆರ್ಟಿಕಲ್ನಲ್ಲಿ ನೋಡಿದಾಗೆ ಈ ಮೂಲಭೂತ ಕರ್ತವ್ಯಗಳು ಆರ್ಟಿಕಲ್ 51A ಬ್ರಾಕೆಟ್ G ಇದು ಮತ್ತು DPSP ರಾಜನಿರ್ದೇಶಕ ತತ್ವಗಳು ಏನಿದಾವೆ ಅದರಲ್ಲಿ ಆರ್ಟಿಕಲ್ 48A ಇದರಲ್ಲಿ ಈ ಒಂದು ವನ್ಯಜೀವಿಗಳು, ಪರಿಸರ ಮತ್ತು ಅರಣ್ಯಗಳ ರಕ್ಷಣೆಗಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಈ ಒಂದು ಸ್ಟೇಟ್ಮೆಂಟ್ ಏನಿದೆ ಟ್ರೂ ಆಗುತ್ತೆ. ಅವರ್ ನೆಕ್ಸ್ಟ್ ಸ್ಟೇಟ್ಮೆಂಟ್ ಈಸ್ ಚೀತಾ ರೀಇಂಟ್ರೊಡಕ್ಷನ್ ಪ್ರೋಗ್ರಾಮ್ ಇನ್ ಕೂನೋ ಪಾಲ್ಪುರ್ ಸ್ಯಾಂಕ್ಚುರಿ ಇನ್ ಮಧ್ಯಪ್ರದೇಶ್ ಫ್ರಮ್ ನಮೀಬಿಯಾ. ಈ ಚೀತಾ ರೀಇಂಟ್ರೊಡಕ್ಷನ್ ಆಲ್ರೆಡಿ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಈ ಚಿರತೆಗಳ ಒಂದು ಸಂತತಿ ಏನಿದೆ ಭಾರತದಲ್ಲಿ ಅಳಿಸಿ ಹೋಗಿತ್ತು. ಅದಾದ ನಂತರ ಸಾಕಷ್ಟು ವರ್ಷಗಳಾದಮೇಲೆ ಮಧ್ಯಪ್ರದೇಶದ ಕೂನೋ ಪಾಲ್ಪುರ್ ಸ್ಯಾಂಕ್ಚುರಿ ಇದರಲ್ಲಿ ನಮೀಬಿಯಾದಿಂದ ಕೆಲವೊಂದು ಚಿರತೆಗಳನ್ನು ರೀಇಂಟ್ರೊಡ್ಯೂಸ್ ಮಾಡಲಾಯಿತು ಅಂತ ಸ್ಟೇಟ್ಮೆಂಟ್ ಇದೆ. ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಟ್ರೂ. ನಮ್ಮ ಮುಂದಿನ ಸ್ಟೇಟ್ಮೆಂಟ್, ಪಿನಾಕಾ ER multi-barrel rocket launcher system was successfully tested at Pokhran Range. This statement is also true. ಈ ಪಿನಾಕಾ ಅನ್ನೋ ಒಂದು ಮಲ್ಟಿ ಬ್ಯಾರೆಲ್ ರಾಕೆಟ್ ಲಾಂಚರ್ ಸಿಸ್ಟಮ್ ಏನಿದೆ ಇದರ ಒಂದು ಟೆಸ್ಟ್ ಫೈರ್ ಅನ್ನು DRDO ಭಾರತದ DRDO ಏನಿದೆ ಇದು ಸಕ್ಸಸ್ಫುಲ್ಲಿ ಟೆಸ್ಟ್ ಲಾಂಚ್ ಮಾಡ್ತು ಅಂತ. ಎಲ್ಲಿಂದ? ರಾಜಸ್ಥಾನದ ಪೋಖ್ರಾನ್ ಅನ್ನೋ ಒಂದು ಪ್ರದೇಶದಿಂದ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ನಮ್ಮ ಮುಂದಿನ ಸ್ಟೇಟ್ಮೆಂಟ್, ಪ್ರೊಫೆಸರ್ ನೀನಾ ಗುಪ್ತಾ awarded the 2021 DST ICTP IMU Ramanujan Prize for Young Mathematician. ಪ್ರೊಫೆಸರ್ ನೀನಾ ಗುಪ್ತಾ ಅವರಿಗೆ ಈ ಒಂದು ರಾಮಾನುಜನ್ ಪ್ರೈಸ್ ಅನ್ನೋದನ್ನು ಕೊಡಲಾಗಿದೆ ಅಂತ ಸ್ಟೇಟ್ಮೆಂಟ್ ಇದೆ. ದಿಸ್ ಈಸ್ ಟ್ರೂ. ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಈಸ್ DRDO ಹ್ಯಾಸ್ ಸಕ್ಸಸ್ಫುಲ್ಲಿ ಟೆಸ್ಟ್ ಫೈರ್ಡ್ ಅ ಲಾಂಗ್ ರೇಂಜ್ ಸೂಪರ್ಸೋನಿಕ್ ಮಿಸೈಲ್ ಅಸಿಸ್ಟೆಡ್ ಟಾರ್ಪಿಡೋ. ಈ ಸ್ಮಾರ್ಟ್ ಅನ್ನೋ ಒಂದು ಮಿಸೈಲ್ ಅನ್ನು DRDO ಲಾಂಚ್ ಮಾಡಿದೆ ಅಂತ ಸ್ಟೇಟ್ಮೆಂಟ್ ಇದೆ. ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಟ್ರೂ. ನಮ್ಮ ಮುಂದಿನ ಸ್ಟೇಟ್ಮೆಂಟ್, ವ್ಯೋಮ್ ಮಿತ್ರ ಈಸ್ ಅ ಜಿಯೋಸಿಂಕ್ರನಸ್ ಸ್ಯಾಟಲೈಟ್. ನಾವು ಗಗನಯಾನ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಈ ವ್ಯೋಮ್ ಮಿತ್ರ ಅನ್ನೋದೇನಿದೆ ಇದು ಒಂದು ಹ್ಯೂಮನಾಯ್ಡ್ ರೋಬೋಟ್ ಆಗಿದೆ. ಇಟ್ ಈಸ್ ನಾಟ್ ಅ ಸ್ಯಾಟಲೈಟ್. ದ ಮೇನ್ ಪರ್ಪಸ್ ಈಸ್ ಟು ಮಾನಿಟರ್ ದ ಮಾಡ್ಯೂಲ್ಸ್ ಇನ್ ಗಗನಯಾನ್ ಮಿಷನ್. ISRO humanoid robot Vyom Mitra. It is going to be used in unmanned Gaganyaan spacecraft. ಈ ಮಾನವರಹಿತ ಒಂದು ಸ್ಪೇಸ್ ಕ್ರಾಫ್ಟ್ ಅಥವಾ ವ್ಯೋಮ ನೌಕೆಯಲ್ಲಿ ಈ ಒಂದು ಹ್ಯೂಮನಾಯ್ಡ್ ರೋಬೋಟ್ ವ್ಯೋಮ್ ಮಿತ್ರ ಅನ್ನು ಉಪಯೋಗಿಸಲಾಗ್ತಾ ಇದೆ. ಇಟ್ ಈಸ್ ನಾಟ್ ಅ ಸ್ಯಾಟಲೈಟ್, ಇಟ್ ಈಸ್ ಅ ಹ್ಯೂಮನಾಯ್ಡ್ ರೋಬೋಟ್. ಮಾನವ ರೂಪಿ ಒಂದು ರೋಬೋಟ್ ಆಗಿದೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. Next statement, India's maiden space mission Gaganyaan will be launched in 2022. This statement is false. ಆಗಲೇ ಡಿಸ್ಕಸ್ ಮಾಡಿದಾಗೆ ಈ ಗಗನ್ಯಾನ್ ಏನಿದೆ ಈ COVID-19 ಪ್ರಾಬ್ಲಮ್ನಿಂದಾಗಿ 2022ರಲ್ಲಿ ಲಾಂಚ್ ಮಾಡಬೇಕಾಗಿತ್ತು. ಬಟ್ COVID-19 ಸಮಸ್ಯೆಯಿಂದಾಗಿ 2023ರಲ್ಲಿ ಈ ಒಂದು ಮಿಷನನ್ನು ಲಾಂಚ್ ಮಾಡಲಾಗ್ತಾ ಇದೆ. So this statement is false. Last statement,
Sampan project is seamless online pension processing and payment system for Department of Telecommunications pensioners. ಈ ದೂರಸಂಪರ್ಕ ಇಲಾಖೆಯ ಒಂದು ಪಿಂಚಣಿಯನ್ನು ಪಡೆಯುವಂಥ ನೌಕರರಿಗೆ ಈ ಸಂಪನ್ ಪ್ರಾಜೆಕ್ಟ್ ಆನ್ಲೈನ್ ಪೆನ್ಷನ್ ಪ್ರೊಸೆಸಿಂಗ್ ಸಿಸ್ಟಮ್ ಆಗಿದೆ ಅಂತ ಸ್ಟೇಟ್ಮೆಂಟ್ ಇದೆ. ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈ ಡಿಸ್ಕಷನಲ್ಲಿ ಆಗಿದ್ದಕ್ಕೆ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಡಿಸ್ಕಷನ್ನ ಆರ್ಟಿಕಲ್ಸ್ ಏನಿದಾವೆ ಇದರ ಒಂದು PDF ಅನ್ನು ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ ಇದರಲ್ಲಿ ಜಾಯಿನ್ ಆಗಿ ಡೌನ್ಲೋಡ್ ಮಾಡಿಕೊಂಡು ರಿವೈಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್.